ಸದ್ಯ ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಾತನಾಡದೆ ವಾಪಸ್ ತೆರಳಿದ್ದಾರೆ ಡಿಸಿಎಂ ಡಿಕೆ. ಸದ್ಯ ಕರ್ನಾಟಕ ಭವನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಅಲ್ಲೂ ಕೂಡ ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡಿದ್ರು. ಆದ್ರೆ ಅಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ರಿಯಾಕ್ಟ್ ಮಾಡದೆ ತೆರಳಿದ್ದಾರೆ. ಅದನ್ನ ಕೂಡ ಗಮನಿಸಿದ್ವಿ. ಅಂದ್ರೆ ಹೈಕಮಾಂಡ್ನ ಇದು ಆಗಿರಬಹುದು, ಅದು ಸೂಚನೆಯೂ ಕೂಡ ಆಗಿರಬಹುದು. ಅಂದ್ರೆ ಈಗ ಸದ್ಯ ಮಾಧ್ಯಮಗಳ ಮುಂದೆ ಏನೂ ಮಾತನಾಡಬೇಡಿ, ಯಾವ ನಾಯಕರು ಏನೂ ಮಾತನಾಡಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದ ಪರಿಣಾಮದಿಂದಲೇ ಹೀಗಾಗಿ ಡಿಸಿಎಂ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಹೈ ವೋಲ್ಟೇಜ್ ಸಭೆ ಆಗಿರೋದು. Okay, we'll not put them. No finger thumbs on anything. Okay. Don't put around on anything. Okay. Don't put. Don't. Don't put anything. Okay, we'll not put them. No finger thumbs on anything. Okay. Don't put around on anything. Okay. Don't put. Don't. Don't put anything. Okay, we'll not put them. No finger thumbs on anything. Okay. Don't put around on anything. Okay. Don't. Thank you, sir. Sir, anything on price rise? Your one comment, sir. Okay. Don't put anything. Okay, we'll not put them. No finger thumbs on anything. Okay. Don't put around on anything. Okay. Don't put. Don't. Thank you, sir. Sir, anything on price rise? Your one comment, sir. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಭವನಕ್ಕೆ ಬಂದಂತಹ ದೃಶ್ಯ. ಮಾತಿಲ್ಲ, ಕಥೆ ಇಲ್ಲ. ಏನಾದರೂ ಕೇಳಿದ್ರೆ ನಗುವಷ್ಟೇ ಉತ್ತರ. ಅಧಿಕವಾಗಿ ಏನಾದರೂ ಮಾತನಾಡೋಕ್ಕೆ ಹೋದರೆ ಕೋಪವೇ ಪ್ರತಿಕ್ರಿಯೆ ಅನ್ನೋದನ್ನ ತಮ್ಮ ಭಾವನೆಯ ಮೂಲಕ ಇಲ್ಲಿ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಮೈಕನ್ನ ಹಿಡಿಯಲಾಯಿತು. ಅವರು ಲಿಫ್ಟ್ ಒಳಗಡೆ ಹೋದ್ಮೇಲೂ ಕೂಡ ಒಂದು ಸ್ಪಷ್ಟತೆ ಬೇಕಲ್ಲ. ಇಷ್ಟು ದಿನ ರಾಜ್ಯ ಕಾಯ್ತಾ ಇದೆ, ಇಡೀ ರಾಷ್ಟ್ರ ಕಾಯ್ತಾ ಇದೆ. ಆರಂಭದಲ್ಲಿ ಅವರು ನಗಾಡ್ಕೊಂಡೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು, ಕೈ ಮುಗಿದ್ರು, ಕಾರ ಹತ್ತಿದ್ರು. ಬಟ್ ಈಗ ಆ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಪದೇ ಪದೇ ಅದೇ ಪ್ರಶ್ನೆ ರಿಪೀಟ್ ಆದಾಗ, ಅದನ್ನೇ ಕೇಳಿದಾಗ ಕೋಪ ಬರುತ್ತೆ ಸಹಜವಾಗಿ. ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಏನು ಮಾಡಿದ್ರು, ಏನು ಕ್ವಶನ್ ಕೇಳಿದ್ರು, ಅದಕ್ಕೆ ಡಿ ಕೆ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅನ್ನೋದು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಡೋಂಟ್ ಡೂ ಅಂತ ಹೇಳಿದ್ ಮಾತ್ರ ಕೇಳಿಸ್ತು. ಅಂಥದ್ದೇನಾಯಿತು ಅಲ್ಲಿ? ಯಾವ ಪ್ರಶ್ನೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಟ್ರಿಗರ್ ಮಾಡ್ತು? ಗಮನಿಸ್ತಾ ಇದ್ರಿ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ನಾನು ಕೊಡೋದು ಇಲ್ಲ ಅನ್ನೋ ಧಾಟಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸನ್ನೆ ಮಾಡಿದ್ರು. ನೀವೇನಾದರೂ ಮಾಡಿ, ನಾನು ಮಾತನಾಡೋದಿಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ಅವರ ಹಾವಭಾವ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಅವರ ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮತ್ತು ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಸನ್ನ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಪ್ರಸನ್ನ, ಗಮನಿಸಿದ್ವಿ ಇದುವರೆಗೂ ಕೂಡ ಏನೇನು ಬೆಳವಣಿಗೆಗಳಾಯಿತು ಅಂತ. ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ, ಇವತ್ತೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಬಹುದು ಅಂತ ಹೇಳಿ ತಾವು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರಿ. ಇವತ್ತೇ ಫೈನಲ್ ಆಗುತ್ತೆ ಅನ್ನೋದು ಡೌಟ್ ಅಂತ ಹೇಳ್ತಾ ಇದ್ರಿ. ಅದೇ ರೀತಿ ಆಗಿದೆ. ಬಟ್ ಸಬ್ಜೆಕ್ಟ್ ಅನ್ನ ಇಲ್ಲಿ ಹೈಕಮಾಂಡ್ ನಾಯಕರು ಬೇರೆ ಹೇಳ್ತಾ ಇದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಅಂತ ಹೇಳಿ ಅದಕ್ಕೆ ತಕ್ಕನಂತೆ ಇಲ್ಲಿ ಡಿ ಕೆ ಮತ್ತು ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೂಡ ಕೊಡದೆ ಹೊರ ನಡೆದಿದ್ದಾರೆ. ಮಧುಶ್ರೀ, ಎಐಸಿಸಿಯ ಹೊರಭಾಗದಲ್ಲಿ ಒಂದು ಪ್ರೆಸ್ ಮೀಟ್ ರೀತಿಯಲ್ಲಿ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಇವತ್ತು ಇಡೀ ದಿನ ಏನ್ ನಡೀತು ಅನ್ನೋದನ್ನ 3 ಪದಗಳಲ್ಲಿ 4 ವಾಕ್ಯಗಳಲ್ಲಿ ಕನ್ವೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದನ್ನ ಗಮನಿಸಿದ್ರೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇವತ್ತು ಬೆಳಗ್ಗೆಯಿಂದ ನಡೆದಂತಹ ಮಾತುಕತೆ ಸರಳವಾದ ಮಾತುಕತೆ ಅಲ್ಲ ಅನ್ನುವಂಥದ್ದು. ತುಂಬಾ ಸರಳವಾಗಿದ್ರೆ ಸರಳವಾಗಿಯೇ ಪ್ರತಿಕ್ರಿಯೆಗಳು ಬರ್ತಾ ಇತ್ತು. ಆದ್ರೆ ಈ ಸರಳವಾದಂತಹ ಮಾತುಕತೆ ಇಲ್ಲಿ ತನಕ ನಡೆದಿಲ್ಲ ಅನ್ನುವಂಥದ್ದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.
ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್, ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಎರಡನ್ನೂ ಕೂಡ ಗಮನಿಸಬೇಕಂತ ಒಂದು ಲಕ್ಷಣಗಳನ್ನ ಗಮನಿಸಿದ್ರೆ ಗಂಭೀರವಂತ ವಿಚಾರವನ್ನ ಚರ್ಚೆ ಮಾಡಲಾಗಿದೆ. ಅದರ ಪರಿಣಾಮಗಳು ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಒಂದು ಕನ್ಕ್ಲೂಷನ್ಗೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇಲ್ಲ. ಕಾರಣ ಸಿದ್ದರಾಮಯ್ಯನವರ ಮುಂದೆ ಇದ್ದಂತಹ ಆಫರ್ಗಳ ಪಟ್ಟಿ ಏನಿದೆ ಅದು ಸಿದ್ದರಾಮಯ್ಯನವರು ತಕ್ಷಣ ಒಪ್ಕೊಳ್ಬಹುದಾದಂತಹ ಆಫರ್ಗಳಲ್ಲ. ಅದು ರಾಜ್ಯಸಭೆ ಇರಬಹುದು, ಯತೀಂದ್ರ ಅವರ ವಿಚಾರ ಇರಬಹುದು, ಅಥವಾ ಬದಲಾವಣೆಯ ವಿಚಾರ ಇರಬಹುದು, ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಇಲ್ಲಿಂದ ಹೋಗುವಂತಹ ಸಂದರ್ಭದಲ್ಲಿ ಒಂದು ಡಿಸೈಡ್ ಆಗಿ ಹೋಗಿದ್ರು. ನೀವು ಸ್ಥಾನ ಕೆಳಗಿಳಿರಿ ಅನ್ನುವಂತ ನೇರವಾದಂತಹ ಡೈರೆಕ್ಷನ್ ಬಂದ್ರೆ ಮಾತ್ರ ತಾನು ಕೆಳಗಿಳಿಬೇಕು, ಅದು ರಾಹುಲ್ ಗಾಂಧಿಯಿಂದ. ಅಥವಾ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಅನ್ನುವಂತ ಮಾತುಗಳು ಬಂದ್ರೆ ಇಲ್ಲ ನಾನು ಮುಂದುವರಿತೀನಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು. ಈಗ ಆದಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಥವಾ ಈಗ ಏನು ಇಡೀ ವಾತಾವರಣವನ್ನ ಗಮನಿಸಿದ್ರೆ ಬಹುತೇಕ ಇದು ಇನ್ನಷ್ಟು ಕಗ್ಗಂಟಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಜೊತೆಗೆ ಹೈಕಮಾಂಡ್ ಒಂದು ಕ್ಲಿಯರ್ ಆದಂತಹ ಇಂಡಿಕೇಶನ್ ಅನ್ನ ಇನ್ನೂ ಕೂಡ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರೂ ಒಂದು ಕ್ಲಿಯರ್ ಇಂಡಿಕೇಶನ್ ಸಿಕ್ಕಿದ್ದೇ ಆಗಿದ್ರೆ ಅವರು ಲಿಫ್ಟ್ ಒಳಗಡೆ ಹೋಗಿ ಹೊರಗಡೆ ಬಂದು ಒಂದು ರೀತಿಯ ಹಾವಭಾವನ್ನ, ಆಕ್ರೋಶಭರಿತ ಮುಖಭಾವವನ್ನ ತೋರಿಸ್ತಾ ಇರಲಿಲ್ಲ. ಅವರಿಗೂ ಒಂದು ನಿರಾಳರಾಗಿರುವಂತಹ ವಾತಾವರಣ ಕಂಡುಬರಿಸ್ತಾ ಇತ್ತು. ಆದ್ರೆ ಈಗ ಗಮನಿಸಿದ್ರೆ ಇನ್ನೊಂದು ಮೀಟಿಂಗು ಅಥವಾ ಇನ್ನೊಂದು ಚರ್ಚೆ ಆಗುವಂತ ಅತಿ ಅವಶ್ಯಕತೆ ಎದ್ದು ಕಂಡು ಬರ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಪಾಳಿಯವು ಕೂಡ ಏನಾಗ್ತಾ ಇದೆ ಅನ್ನುವಂತ ರೀತಿಯ ಒಂದು ಗೊಂದಲಮಯ ಹಾವಭಾವವನ್ನ ತೋರಿಸ್ತಾ ಇದ್ದಾರೆ. ಈಗ ಕೆ ಜೆ ಜಾರ್ಜ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಮುಕ್ತವಾದಂತಹ ಮಾತುಕತೆಗಳನ್ನ ತಮ್ಮ ಸಚಿವರ ಜೊತೆಗೆ ಆಡಬಹುದು. ಹೌದು, ಬೆಳಗ್ಗೆಯಿಂದ ಇಂಥ ವಿಚಾರಗಳು ಪ್ರಸ್ತಾಪ ಆಯಿತು, ಈ ರೀತಿ ನನ್ನ ಪ್ರತಿಕ್ರಿಯೆ ಇತ್ತು ಅನ್ನುವಂಥದ್ದನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋದಂತ ಸಚಿವರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಓಪನ್ ಅಪ್ ಆಗಬಹುದು. ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯನವರು ಏನಾದ್ರೂ ಇವತ್ತು ಕೂಡ ಸಚಿವರ ಜೊತೆಗೆ ಮೌನವನ್ನ ಧಾರಿಸಿದ್ರು ಅಂದ್ರೆ ಅಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಒಂದು ಸುನಾಮಿಯ ರೀತಿಯ ನಿರ್ಧಾರವನ್ನ ಸಿದ್ದರಾಮಯ್ಯನವರು ಪ್ರಕಟಿಸಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಒಂದು, ಸಿದ್ದರಾಮಯ್ಯನವರ ಮುಂದೆ ಏನ್ ಆಫರ್ ಇತ್ತು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಕೇವಲ ಮುಖ್ಯಮಂತ್ರಿಗಳ ಬದಲಾವಣೆ ಮಾತ್ರ ಇತ್ತಾ ಅಥವಾ ರಾಜ್ಯಸಭೆಯ ಆಫರ್ ಕೂಡ ನಿಜಕ್ಕೂ ಕೂಡ ಇತ್ತಾ? ಯತೀಂದ್ರ ಅವರನ್ನ ಡಿಸಿಎಂ ಆಗಿ ಮಾಡ್ತೀವಿ ಅನ್ನುವಂತ ಒಂದು ಅವಕಾಶವನ್ನ ಅವ್ರ ಮುಂದೆ ಪ್ರಸ್ತಾಪ ರಾಹುಲ್ ಗಾಂಧಿ ಅವರು ಮಾಡಿದ್ರ? ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಹಿರಂಗ ಆಗುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಎಐಸಿಸಿಯ ನಾಯಕರು ಇಂಥದ್ದೊಂದು ಗಂಭೀರವಾದಂತಹ ಮೀಟಿಂಗ್ ಅನ್ನ ಮಾಡಿ 6-7 ತಾಸುಗಳ ಕಾಲ ಚರ್ಚೆಯನ್ನ ನಡೆಸಿ ಕೇವಲ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಜೊತೆಗೆ ಚರ್ಚೆ ನಡೆಸಿದೀವಿ ಅಂತಂದ್ರೆ ಅದು ಜೋಕ್ ಆಫ್ ದ ಡೇ ಆಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕರ್ನಾಟಕದ ರಾಜಕೀಯ ವಿಚಾರದಲ್ಲಿ ಜನ ದಡ್ರಿಲ್ಲ. ಇಷ್ಟು ಗಂಭೀರವಾದಂತಹ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಮಾತ್ರ ನಡೆದಂತಹ ಮಾತುಕತೆ ಏನಿದೆ ಇದು ಅತ್ಯಂತ ಪ್ರಮುಖ ಆಗುತ್ತೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ವಿಷಯವನ್ನ ನೀವು ಚರ್ಚೆ ಮಾಡಿದ್ದೇ ನಿಜ ಅನ್ನೋದಾಗಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಡೆ ವೇಟಿಂಗ್ ರೂಮ್ ಅಲ್ಲಿ ಕೂರಿಸುವಂತ ಅವಶ್ಯಕತೆ ಇರಲೇ ಇಲ್ಲ. ಇಷ್ಟರ ಮಟ್ಟಿಗಂತೂ ಖಂಡಿತ ನಮಗೆ ಅರ್ಥ ಆಗುವಂತ ವಿಚಾರ. ಇನ್ನು ಸಿದ್ದರಾಮಯ್ಯನವರು ಈಗ ಏನು ಓಪನ್ ಅಪ್ ಆಗ್ತಾರೆ, ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು, ಸಿದ್ದರಾಮಯ್ಯ ಹೇಗೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಅಥವಾ ಕೇವಲ ಒಂದು ರಾಜಕೀಯವಾಗಿ ತಾನು ಇಲ್ಲ ದೂರ ಸರಿತೀನಿ ಅನ್ನುವಂತ ಮಾತನ್ನ ಮಾತ್ರ ಹೇಳ್ತಾರ ಅಥವಾ ತಮ್ಮ ಕುರ್ಚಿಗೆ ಕಟ್ಟು ಬಿದ್ದು ಕೂತ್ಕೋತಾರ, ಇದು ಬಹಳ ಪ್ರಮುಖ ಆಗುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಏನು ಹೈಕಮಾಂಡ್ ಚರ್ಚೆ ಮಾಡ್ತು ಅನ್ನುವಂಥದ್ದು ಅವರ ಆಪ್ತ ವಲಯದ ಮೂಲಕ ಖಂಡಿತವಾಗಿಯೂ ಬಹಿರಂಗ ಆಗೇ ಆಗುತ್ತೆ. ಮಧುಶ್ರೀ. ಎಸ್ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿ